ಸಿಎಂ ಬದಲಾವಣೆ ಇಲ್ಲ. ನಮ್ಮ ತಂದೆನೇ 5 ವರ್ಷ ಅಧಿಕಾರ ಪೂರೈಸ್ತಾರೆ. ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಅಲ್ಲ, ಎಐಸಿಸಿ ಅಧ್ಯಕ್ಷ ಕೂಡ ಅಲ್ಲ. ಆದ್ರೆ ತಂದೆಯನ್ನ ಸಮರ್ಥನೆ ಮಾಡ್ಕೊಳ್ಬೇಕಲ್ಲ, ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ತಂದೆನೇ 5 ವರ್ಷ ಅಧಿಕಾರವನ್ನ ಪೂರೈಸ್ತಾರೆ ಅಂತ ಹೇಳ್ತಿರೋದು ಯಾರಪ್ಪ? ಡಿ.ಕೆ. ಶಿವಕುಮಾರ ಅಲ್ಲ, ಸಿದ್ದರಾಮಯ್ಯನವರ ಅಲ್ಲ, ಸಿದ್ದರಾಮಯ್ಯನವ್ರ ಪುತ್ರ. ತಂದೆಯ ಪರವಾಗಿ ಪುತ್ರ ಪ್ರೇಮ ಇದೆ ಅಷ್ಟೇ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಯತೀಂದ್ರ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಏನ್ ಮಾತನಾಡಿದ್ರು ನೋಡೋಣ. ಇಂದಿನಿಂದ ಉಭಯ ಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, ಮಾತಾಡ್ತೀನಿ. ಸರ್, ಉತ್ತರ ಕರ್ನಾಟಕ ಭಾಗದ ಚರ್ಚೆಗಿಂತ ಈ ಬಾರಿ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ, ಸರ್ಕಾರ ಇಕ್ಕಟ್ಟಿನಲ್ಲಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅಲ್ಲ, ಬಿಜೆಪಿ ಅವರು ಯಾವ ವಿಷಯ ಎತ್ತುತ್ತಾರೆ ಅದ್ರ ಮೇಲೆ ಅಲ್ಲಿ ಚರ್ಚೆ ಆಗುತ್ತೆ. ಅವರು ಜನರ ಸಮಸ್ಯೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂಡ್ರೆ ಅದ್ರ ಬಗ್ಗೆನೇ ಚರ್ಚೆ ಆಗುತ್ತೆ. ಅದು ಬಿಟ್ಟು ರಾಜಕೀಯ ಮಾತಾಡಬೇಕು ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಹಾಗಾಗಿ ಸದನದಲ್ಲಿ ಅರ್ಥಪೂರ್ಣವಾದ ಚರ್ಚೆ ಆಗಬೇಕು ಬಿಡಬೇಕು ಅನ್ನೋದನ್ನ ಆಪೋಸಿಷನ್ ಪಾರ್ಟಿಗಳ ಕೈಯಲ್ಲೇ ಇದೆ. ಸಿದ್ದರಾಮಯ್ಯನವರ ಕೊನೆ ಅಧಿವೇಶನ ಇದು. ಅಧಿವೇಶನ ಆದ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದಾಗ ಮೊದಲನೇ ವರ್ಷದಿಂದ ಕೂಡ ಅವರು ಅದನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಮೊದಲನೇ ವರ್ಷ ಅದು ಮೂಡ ಬಂತು, ಆ ಸಮಯದಲ್ಲೂ ತಂದೆಯವರು ಪದವಿಯಿಂದ ಕೆಳಗಿಳಿತಾರೆ ಅಂತ ಹೇಳಿದ್ರು. ನಂತರ ಲೋಕಸಭಾ ಎಲೆಕ್ಷನ್ ಬಂತು, ಅದರೊಳಗೂ ಕೂಡ ಸೀಟ್ ಕಮ್ಮಿ ಬಂದು ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಹಾಗೆ ಅವ್ರು ಹೇಳ್ಕೊಂಡೇ ಬರ್ತಿದ್ದಾರೆ. ಬಟ್ ಅವ್ರು ಕನಸು ಕಾಣ್ತಾ ಕೂತಿರ್ಬೇಕಷ್ಟೇ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಸರ್ ಅಧಿಕಾರದಲ್ಲಿ. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಅಡ್ಗೋಣ ಮೇಲೆ ದೀಪ ಇಟ್ಟಂತೆ ಮಾತಾಡುತ್ತಾ ಸರ್? ನಿನ್ನೆ ನೋಡಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ಆಯ್ತು. ಸಭೆ ಆದಂತ ಬಳಿಕವೂ ಕೂಡ ಸ್ಪಷ್ಟನೆ ಕೊಡ್ಲಿಲ್ಲ. ಫ್ಯಾಕ್ಟ್ ಏನಿದೆ ಅದನ್ನ ಹೇಳಿದ್ದಾರೆ ಅಷ್ಟೇ. ಯಾಕೆಂದ್ರೆ ಆ ಚರ್ಚೆಯಲ್ಲಿ ಬೇರೆ ವಿಷಯಗಳು ಕೂಡ ಚರ್ಚೆ ಆಯಿತು. ಅದ್ರ ಭಾಗವಾಗಿ ಇದು ಒಂದು ವಿಷಯ ಚರ್ಚೆ ಆಯಿತು. ಚರ್ಚೆ ಆದಾಗ ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ. ಅದನ್ನೇ ಅವ್ರು ಹೇಳಿದ್ದಾರೆ ಅಷ್ಟೇ. ದೆಹಲಿ ಮಟ್ಟದಲ್ಲಿ ಏನಾದ್ರು ಸಭೆ ನಡೀತಾ ಇದೆ ಸರ್? ನಿಮ್ಮ ಹೈಕಮಾಂಡ್ ಏನಾದ್ರು ಅಧಿವೇಶನದ ಬಳಿಕ ಡೆಲ್ಲಿಗೆ ಹೋಗ್ತಾರ ಏನು ಸಿಎಂ ಮತ್ತೆ ಡಿಸಿಎಂ ಅಂತ? ನನಗೆ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವ್ರೇನು ಕರೆದಿಲ್ಲ ಬನ್ನಿ ಅಂತ ಹೇಳಿ. ಮುಂದೆ ನೋಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಮತ್ತಷ್ಟು